ಮಾಡ್ಬಿಡ್ತೀನಿ. ಕರ್ಕೊಂಡು ಹೋಗ್ತಾ ಇದ್ದೀವಿ ಸೂಜಿ ಚುಚ್ಚಕ್ಕೆ. ಅದೆಲ್ಲ ನೋಡೋಕ್ಕಾಗಲ್ಲ ಈಗ, ಸಿಕ್ಕಾಬಿಟ್ಟು ಟೆನ್ಷನ್ ಆಗುತ್ತೆ. ಸೂಜಿ ಚುಚ್ಚಿದ್ರಾ? ವೇಟ್ ಈಸ್ ಓವರ್. ಯಪ್ಪ. ಸೊ ಸೇಫ್ಟಿ ಇಸ್ ಪೇಮೆಂಟ್ ಇಸ್ಕೊಳ್ಳಿ ಪಾಪ. 2 ದಿನ ರೆಸ್ಟ್ ತಗೊಳ್ಳೋ ಬದಲು ಆ 300 ರೂಪಾಯಿ ಖರ್ಚು ಆಗ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ಹೆಂಗಿದೆ ಗೊತ್ತ ಪಜಲ್ಲು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ ಒಳಗಡೆ. ಈ ಥರ ಹುಚ್ಚದೆಲ್ಲಾರ ನೋಡಿದ್ದೀರಾ ಗೈಸ್? ನೋಡಿ ಬೆಳಗಿನ ಜಾವ 3 ಕಾಲು. ಈಗ ನೋಡಿ ಇದು ಫೈನಲ್ ಔಟ್ಪುಟ್. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಇವತ್ತು ನೀವು ತಮಿಳಲ್ಲಿ ನೋಡಿದ ಹಾಗೆ ಎಸ್ ಲಾಸ್ಟ್ ಮೊನ್ನೆ ಆಯ್ಕೆಗೆ ಹೋಗಿದ್ದಾಗ ಆರ್ಡ್ರ್ ಮಾಡಿದ್ವಲ್ಲ, ಈಗ ಆ ಒಂದು ಸೋಫಾ ಕಮ್ ಬೆಡ್, ಅದು ಡಬಲ್ ಬೆಡ್, ಅದು ಬಂದು ಮನೆಗೆ ಬರ್ತಾ ಇದೆ. ಆದರೆ ಎಷ್ಟು ಗಂಟೆ ಬರುತ್ತೆ ಅಂತ ಗೊತ್ತಿಲ್ಲ. 9ರಿಂದ 3 ಗಂಟೆ ಅಷ್ಟೊಳಗೆ ಬರುತ್ತಂತೆ. ಈಗ ಸಮಯ ಎಷ್ಟು ಗೊತ್ತಾ? ಇಷ್ಟಾಗಿದೆ. ಹೋಗಿ ಆಲ್ರೆಡಿ ಇನ್ನೊಂದು ಅಮೆಝಾನ್ ಅವರು ಕಾಲ್ ಮಾಡ್ತಾ ಇದ್ದಾರೆ. ಜಸ್ಟ್ ವೆಯ್ಟ್, ಅಮೆಝಾನ್ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಒಂದು ಅಮೆಝಾನಿಂದ ಒಂದು ಪ್ಯಾಕೇಜ್ ಬರ್ತಾ ಇದೆ. ಅದೇನಂತಂದರೆ ಆ ನೋವಿಗೆ ಸೇಫ್ಟಿ, ಅಂದರೆ ಬೆಡ್ಡಲ್ಲಿ ಸೇಫ್ಟಿ ವಾಲ್ ಬರುತ್ತಲ್ಲ ಆ ಥರ. ಮೇಜರ್ ಟಾಸ್ಕ್ ಏನು ಗೊತ್ತಾ? ಮೇಜರ್ ಟಾಸ್ಕ್ ಬಂದು ಅವ್ರ ಪ್ಯಾಕೇಜ್ ಲೆಕ್ಕದಲ್ಲಿ, ಅಂದರೆ ಎಲ್ಲ ನಾವು ಅಸೆಂಬಲ್ ಮಾಡ್ಕೊಬೇಕು. ಅವ್ರ ಪ್ಯಾಕೇಜ್ ಲೆಕ್ಕದಲ್ಲಿ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ನಾವು ಅದನ್ನು ಹುಡುಕಿ ನೋಡಿ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅಂತ ತುಂಬ ಜನ ತಲೆ ಕೆಡಿಸ್ಕೊಬಿಟ್ಟು ಹತ್ತಿರೋದು ಉಂಟು. ಆ ಯೂಟ್ಯೂಬಲ್ಲಿ ವಿಡಿಯೋ ಇದೆ ನೋಡಿ. ಅದು ಅಂದರೆ ಅಷ್ಟು ದೊಡ್ಡ ಟಾಸ್ಕ್ ಅದು. ಚಿನ್ನ ಬಂಗಾರು ನಿಂತಿದ್ದ ಕತೆ ಅಂದರೆ ಸಪೋರ್ಟ್ ಆಗ್ತಾಯಿಲ್ಲ ಅವಳಿಗೆ. ಸ್ಟೀಮ್ ತೊಗೊಂಡ್ರೇ ಆ್ಯಕ್ಚುಲಿ ಇವಳು ಕಾಪಾಡಿದ್ದೆ ಸ್ಟೀಮ್ ಅಲ್ಲ ಪಾಪ, ಕಾಪಾಡ್ತಾ ಇರೋದು. ಇದನ್ನು ಫಸ್ಟ್ ಅಸೆಂಬಲ್ ಮಾಡಿ, ಇದು ಐಕೆಯಿಂದನೇ ತಗೊಬಂದಿದ್ದು. ಸೊ ಇದನ್ನು ಫಸ್ಟ್ ಅಸೆಂಬಲ್ ಮಾಡೋದಕ್ಕೆ ಆ್ಯಕ್ಚುಲಿ ತಲೆ ಕೆಟ್ಟೋಗಿತ್ತು. ಆ ಟೈಮಲ್ಲಿ ಅಷ್ಟು ಮೈಂಡಲ್ಲಿ ಗೊತ್ತಿರಲಿಲ್ಲ, ಕೈಯಲ್ಲೇ ಸ್ಕ್ರೂ ಮಾಡೋಕೆ ಹೋಗ್ತಿದ್ದೆ. ಫುಲ್ ಕೈಯೆಲ್ಲ ಪೈಲ್ ಬಂದುಬಿಟ್ಟಿತ್ತು. ಈಗ ಮೈಂಡಲ್ಲಿ ಐಡಿಯಾ ಮಾಡಿಬಿಟ್ಟು ಪಕ್ಕದ ಮನೆಯವರು ಒಂದಿನ ಹೇಳಿದರು, ಏನೋ ಸ್ಕ್ರೂ ಡ್ರೈವರು ಅದು ಮಿಷಿನ್ ಇದೆಯಾ ಆಟೋಮೇಷನ್ದು, ಆ ಒಂದು ಮಿಷಿನ್ ಇದೆ ಬೇಕಾದ್ರೆ ಯೂಸ್ ಮಾಡ್ಕೊಬೋದಿತ್ತಲ್ವ ಅಂತ. ಈಗ ಅವ್ರ ಹತ್ರ ಕೇಳಿದ್ದೀನಿ. ಅವ್ರ ಊರಲ್ಲೆಲ್ಲ ಕೆಳಗಡೆ ಅಂಗಡಿ ಹತ್ರ ಹೋಗಿ ತೊಗೊಳ್ಳಿ, ನಾನು ಹೇಳಿರ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಸ್ಕ್ರೂ ಡ್ರೈವರ್ ತೊಗೊಂಡು ಆ ಚಾರ್ಜ್ ಇದೆಯಾ ಇಲ್ವ ಅಂತ ನೋಡ್ಕೊಂಡು ಹೋಗ್ತಾ ಇರೋದೆ. ಇವತ್ತು ಎಲ್ಲ ಐಟಮ್ಸ್ ತಗೊಳ್ಳೋದಲ್ಲ, ತಗೊಂಡಾಗ ಯೂಸ್ ಬೇಡ ಆದ್ಮೇಲೆ ಅದನ್ನು ತಿಂಗಳ EMI ಕಟ್ಟಕ್ಕಲ್ಲ, ಅದಿರೋದು. ವೆರಿ ಟ್ರೂ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ? ನಾನು ಹೇಳಿದ್ನಲ್ಲ ಪ್ಯಾಕೇಜು ಇದೆ ನೋಡಿ. ಬ್ರೇಕ್ಫಾಸ್ಟ್ ಮಾಡ್ತಾ ಬಂತು. ಇದು ಅಸೆಂಬಲ್ ಮಾಡಿ ತೋರಿಸ್ತೀನಿ. ಅದು ತುಂಬ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಏನಕ್ಕಂದ್ರೆ ನಿದ್ದೆಗಣ್ಣಲ್ಲಿ ಪಕ್ಕದಲ್ಲಿರೋರು ಸರಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ಆ ನೋವಿಗೂ ಕೂಡ ಅನ್ಕಂಫರ್ಟಬಲ್. ಹೋಗಿ ಕೆಳಗಡೆ ಕಾಲ ಹತ್ರ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಹೌದು ಅದು ಟೊಡ್ಲರ್ ಟೈಮಲ್ಲಂತೂ ಯಪ್ಪ. ಆದರೆ ಬ್ರೇಕ್ಫಾಸ್ಟ್ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಗೊತ್ತಾ? ಮೌಲ್ಯ ತಿಂತ ಎಮ್ ಅಂತಾಳೆ. ಏನವ ಮೌಲ್ಯ ಯಾವತ್ತೂ ಕೈಯಲ್ಲೇ ತಿಂತಾಳೆ. ಸ್ಪೂನಲ್ಲಿ ತಿನ್ನೋದಂದ್ರೂ ಇಷ್ಟ ಇಲ್ಲ. ನಾನು ಕೈಯೆಲ್ಲ ತಿನ್ನೋದು ಕಣೆ. ಅಲ್ಲ ನಿನ್ನ ಬಗ್ಗೆ ನಾನು ಹೇಳಿಲ್ಲ, ನನ್ನ ಬಗ್ಗೆ ಯಾವಾಗ ಅವಳು ಕೈಯಲ್ಲಿ ತಿಂತಿರ್ತಾಳೆ ಅಂತ. ಯಾರು ಅನ್ಕೊಳ್ಳ. ಖುಷಿ ಕೈಯಲ್ಲಿ ತಿಂದರೆ ತುಂಬ ಒಳ್ಳೆಯದು ನೋಡಿ. ನಾನು ಕೈಯೆಲ್ಲ ತಿಂತಾ ಇರೋದು. ನಾನು ಏನಕ್ಕೆ ತಿನ್ನೋದು ಅಂದರೆ, ಮಿಡ್ಲಲ್ಲಿ ಇದ್ದರೆ ಕೆಲಸಗಳೆಲ್ಲ ಬಂತು ಅಂದರೆ ಮತ್ತು ಹ್ಯಾಂಡ್ ವಾಶು ಅದು ಇದು, ಅದಕ್ಕೋಸ್ಕರ. ಇಟ್ ವಾಸ್ ಆನ್ ಮೀ ಮೈ ಟಾಪಿಕ್. ಓಕೆ. ಈಗ ತಾನೇ ದೇವರು ಫೋನ್ ಮಾಡಿದ್ರು. ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಓಕೆ, ಕರೆಂಟ್ ಲೊಕೇಶನ್ ಕಳಿಸ್ಕೊಡಿ ಸರ್ ಅಂತ ಹೇಳಿ. ಮದುವೆಗೆ ಹುಡುಗಿ ನೋಡೋವಾಗ ಆಡ್ತಾರೆ ಗೊತ್ತಾ? ಇಲ್ಲ, ಏನೋ ವಸ್ತು ತೊಗೋಬೇಕಾದ್ರೆ ನಾನು ಸ್ವಲ್ಪ ಎಕ್ಸೈಟ್ ಆಗಿದೆ. ನನಗೂ ಅದೇನೇ ಫೀಲ್ ಆಗ್ತದೆ. ಓ, ನೀನು ಎಕ್ಸೈಟ್ ಆಗಿದೆ ತಾನೇ? ಅವನೇ ಮೆಸೇಜ್ ಕಳಿಸಿದ್ದಾನೆ. ಹಾಂ, ನೀವೇ ಸೆಟ್ ಮಾಡಬೇಕು ಅಂತ ತಾನೇ ಅದೆಲ್ಲ ಕ್ಯಾನ್ಸಲ್ ಮಾಡಿರೋದು. ಬೇಡ ಯಾರು ಬರಲ್ಲ. ಹಂಗೆಲ್ಲ ಏನಿಲ್ಲಪ್ಪ. ಆಗಲೇ ಏನೋ ಮಾಡಿದ್ರಲ್ಲ ಹೇಳಿ. ಈಗ ಹಂಗೆ ಮಾಡಿದ್ರೆ ಈಗ ಮಾಡಲ್ಲ. ಎಲ್ಲರೂ ನೋಡ್ತಾರೆ ಕಣು. ಖುಷಿ ಐಕ್ಯದಲ್ಲಿ ಕಡೆ ಹಿಡಿದ್ರು. ಅಲ್ಲ ಹೌದಾ? ಬಟ್ ಸೆಕ್ಯೂರಿಟಿ ಚೆಕ್ ಮಾಡ್ತಾರಲ್ಲ, ಇಬ್ರು
ಅಮ್ಮಂಗೆ ಚೆನ್ನಾಗಿದ್ದೀರ ಅಂತ ಕೇಳ್ಬಿಟ್ಟು ಮೇಡಮ್ ಎಲ್ಲಿ ಸರ್ ಇಲ್ಲಿ ಅಂತ ಕೇಳಿದ್ರು. ಅಲ್ಲಿದ್ದಾರೆ ಖುಷಿ ಖುಷಿ ನೋಡಿ ನಮ್ಮ ಅಮ್ಮನಿಗೆ. ಹೌದು ಮಗ, ಅಲ್ಲಮ್ಮ, ಮನೆ ಮೂಲೆಯಲ್ಲೇ ಕೂತಿದ್ರು, ಯಾರು ಕೂತಿಸ್ತಾರೆ? ಅದೆಲ್ಲದಕ್ಕೂ ಕಾರಣ ಅಲ್ಲಿನ ಸಲ ನೀವೇ. ನಿಮ್ಮ ಒಂದು ಪ್ರೀತಿ ಏನಲ್ಲಿ ನೋಡಿದ್ರು ಗುರ್ತಿಸ್ತಾರೆ, ಅಲ್ಲೂ ಡೈರೆಕ್ಟಾಗಿ ಪ್ರೀತಿ ಕೊಡ್ತೀರಾ ನೀವೆಲ್ಲನೂ. ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್. ಈಗ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಐಕ್ಯ ಪ್ರಾಡಕ್ಟ್ ಬರೋಕ್ಕೆ. ನೀವೆಲ್ಲ ತೋರಿಸಿದ್ರು ಈಗೇನು ಮಾಡ್ತೀವಿ ಸ್ಪ್ರೇ ಕುತ್ಕೊಂಡು ಮಾಡ್ತಕೊಂಡು ಕುತ್ಕೊತೀಯ ಈಗ? ಹಿಂಗೆ ಮಾಡ್ಕೊಂಡು ಕುತ್ಕೊತೀಯ ಇವಾಗ? ಅಪ್ಪ ತುಳಸಿ ಹೇಗೆ ಅದು ಡಸ್ಟ್ ಎಲ್ಲ ಇಲ್ಲಿ ಬಿದ್ದು ತರ ಆಗಿರುತ್ತೆ, ಹರ್ಟ್ ಆಗುತ್ತೆ ನನಗೆ. ಹಿಂಗೆ ಮಾಡಿದೆ ನೋಡಮ್ಮ, ನಂಗೆ ಶೀತ ಶೀತ ಆಗತ್ತಲ್ಲಿ ನನ್ನ ಸೊಸೆ ಮುದ್ದು ಶೀತ ಆಗಿದ್ದಲ್ಲವ. ಯಾಕೋ ಮಕ್ಕ ಎಲ್ಲ ಇಳಿದೋಗೋದುಂಟದೆ. ಪಾಪ ಅದು ಪಾಪ ವಿಷ್ಣುಗೆ, ದೇವಿಗೆ, ಗಣಪತಿಗೆ, ಸುಬ್ರಹ್ಮಣ್ಯಗೆ, ರಾಘವೇಂದ್ರಗೆ ಯಾರಿಗೂ ಹೂ ಇಟ್ಟಿಲ್ಲ ನೀನು. ಅಮ್ಮ ಆ ಹೂ ಬಿದ್ದು ಹೋಗ್ತಿತ್ತು ಕಣಮ್ಮ, ಅಲ್ಲಿ ಅದಕ್ಕೆ. ಕೆಳಗಡೆ ಇಡು. ಆಮೇಲೆ ಇದು ಪ್ರತ್ಯಂಗಿರನ್ಗೆ ಇಟ್ಟಿಲ್ಲ. ಸರಿ ಬಾ ಪಾಪ, ಇದು ಏನವ ಇದು ಮಾಡೋಣ. ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಓಪನ್ ಮಾಡೋಣ. ಬೇಡ, ಹಚ್ಚಿದ್ರೆ ನೋಡಿ ಹಚ್ಚಿಸ್ಕೋತಾರೆ, ತಿನ್ಸಿದ್ರೆ ತಿಂತಾರೆ. ಚುಸ್ತಾ ಇದೆ ಮುಖ ಎಲ್ಲ. ಆದರೆ ಚುಚ್ಚುತ್ತೆ, ಅದು ಹಚ್ಕೊಂಡ್ಬಿಟ್ರೆ ನಿಂಗೆ ಅದು ಬರ ಚುಚ್ಚಲ್ಲ. ಅದು ಏನಕ್ಕೆ ಹಚ್ಕೊಳಲ್ಲ ಅವರು, ನಾನು ಹೇಳ ಕೈಯೆಲ್ಲ ಇದಾಗುತ್ತೆ. ನನಗೆ ಕೈಯೆಲ್ಲ ಅಂಟತ್ರೆ ಆಗಲ್ಲ, ಒಂಥರ ಓಸಿಡಿ. ಅದು OCD ಅನ್ನಲ್ಲ, ಅದು ಊಟನೂ ಮಾಡಲ್ಲ, ಹುಚ್ಚು ಅಂತಾರೆ, ಹುಚ್ಚು. ಡ್ರೈ ಇರ್ಬೇಕು ಯಾವಾಗ ಕೈ. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಈಗ ಇದನ್ನು ಇಸ್ಕೊಂಡು ಹೋಗಿ ಇದು ಸ್ಕ್ರೂ ಮಿಷಿನ್ ತರಕ್ಕೆ ಹೋಗ್ತಿದ್ದೀನಿ. ನೊರೆನೇ ಇಲ್ಲ ಮೈಸರಿ, ಕಾಫಿಲಿ ನೊರೆ ಇಲ್ಲ. ಬೇಡ ಬೇಡ ಬೇಡ, ಕರೆಕ್ಟಾಗಿದೆ. ಥ್ಯಾಂಕ್ ಯು. ಹಾಲು ಕೊಡಿ. ಓಕೆ, ಈಗ ಅದನ್ನ ಫಿಕ್ಸ್ ಮಾಡೋಕ್ಕೆ ಅದು ಹೇಳಿದ್ನಲ್ಲ ಆಗಲೇ, ಅದನ್ನ ತೊಗೊಂಬರೋಣ ಬನ್ನಿ. ನನ್ನ ಡಾರ್ಲಿಂಗ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು, ನಾನೇ ಬರಲ್ಲ ಅಂತೆ. ಅಂಗಡಿ ಓಪನ್ ಮಾಡಿಸ್ಕೊಂಡು ಈಗ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು. ಕೈಲಿದೆ, ಆದರೆ ಇದ್ರ ಚಾರ್ಜರ್ ಇಲ್ಲ. ಯಾಕಂದರೆ ಅದು ಲಾಂಗ್ ಪ್ರೊಸೆಸ್ ಅಲ್ವಾ. ಚಾರ್ಜರ್ನ ತೊಗೊಂಡು ಚಾರ್ಜ್ಗೆ ಇಟ್ಬಿಡ್ತೀನಿ ಈಗಲೇ. ಆಮೇಲೆ ಅದು ಬಂದಾಗ ಚಾರ್ಜ್ ಇಲ್ದಿನ ಅರ್ಧಂಬರ್ಧ ಕೆಲಸ ಆಗಿ ಬರ್ತಲ್ಲ. ದಟ್ಸ್ ವೈ ನಮ್ಮ ಸ್ನೇಹಿತರು ಪ್ರವೀಣ್ ಅಂತ, ಅವರ ಇದು ಸ್ಟೋರ್ ತೋರ್ಸೋಣ ಅಂತ ಬಂದರೆ ಯಾರು ಇರಲ್ಲಪ್ಪ, ಫ್ಲಾಪ್ ಆಗೋಯ್ತಲ್ಲ. ನೋಡಿ ಅಯ್ಯಪ್ಪ, ನಂದು ನಾನು ಎತ್ಕೊಯ್ತೀನಿ ಒಬ್ರಿಗೊಬ್ರಿಗೆ ಕೊಡೆ ಅಂತ ಕಿತ್ತಾಡ್ತಾವ್ರು. ಯಪ್ಪ, ಹಿಂಗೆ ಏನಾದ್ರು ಇರ್ತಾರ? ವಿಡಿಯೋ ಮಾಡ್ಕೊಂತ ಸೊಸೆ ಓಡಾಡ್ಬಾರ್ದು ಜಾಸ್ತಿ ಅಂತ ಇವನು ಕೊಡೆ ಎತ್ಕೊಯ್ತೀನಂತೆ. ಕೊಡೆ ನಿನ್ನೆ ನೀವು ನೋಡಿದಾಗ ಬಂದಿತ್ತಲ್ಲ, ಅದು ಬರೀ 30 ಸೆಕೆಂಡ್ ಇಟ್ಟಿದ್ದಕ್ಕೆ ನೋಡಿ. 30 ಸೆಕೆಂಡು ಓವನಲ್ಲಿ ಇಟ್ಟಿದ್ದೆ, ಅಷ್ಟಕ್ಕೆ ಹಿಂಗಾಗ್ಬಿಟ್ಟಿದೆ ನೋಡಿ ಒಳಗಡೆ. ನಿನ್ನೆ ತಿಂದು ಎಂಜಾಯ್ ಮಾಡ್ತಿದ್ರಲ್ಲ, ಅದರದ್ದು ಬ್ಯಾಲೆನ್ಸ್. ಗಾರ್ಲಿಕ್ ಬ್ರೆಡ್ ಅಲ್ವ ಇದು? ತೊಳಿ, ನೀವು ತಿನ್ನಿ. ಯಾ, ಅಮ್ಮನಿಗೆ ತೋರಿಸ್ಕೊಂಬರ್ಲ? ಅಮ್ಮಂಗೆ ಕೊಡಿ. ನಿಂಗೆ ಲಾಸ್ಟಲ್ಲಿ ಕೊಡ್ಲಾ? ಓಕೆ, ನಿಂಗೆ ಎಷ್ಟು ಪೀಸ್ ಬೇಕು? ನೋಡ್ತೀನಿ. ನಿಮ್ಮ ಎಲ್ಲವನ್ನು ಸ್ಲೈಸ್ ತಿನ್ನೋಣ. ಅವಳು ಕೊಡಿಸಿದ್ವಿ. ಅದ ಅವಳು ಕೊಡ್ತೀನಿ, ಅವನು ಸ್ಲೈಸ್ ಇಟ್ಕೊಂಡು. ನನ್ನ ದೋಸೆ ಕೊಡು ಫಸ್ಟು. ನೋಡಮ್ಮ ಏನು ಸಾಫ್ಟ್ ಆಗಿದೆ. ಅಯ್ಯೋ ದೇವ್ರೆ. ಬಿಸಿ ಮಾಡ್ತಾ ಅಮ್ಮ ತೀಸ್ಬಾರ್ದು. ಅವಳು ಕೊಡು ಫಸ್ಟು. ಅವಳಿಗೆ ಕೊಡ್ತೀನಿ. ಎಷ್ಟೊಂದು ಸಾಫ್ಟ್ ಇರುತ್ತೆ, ಗೆಸ್ಟ್ ಕೂಡ ಮಾಡಿಲ್ಲ ನಾನು.
ಹೆಂಗೆ ತಗೊಳ್ಳೋದು ಹಿಂಗೆ ಅಯ್ಯೋ ಅವಳು ಕೊಡು ಕೊಡು ಸಾಕು ನನಗೆ ಟೇಸ್ಟ್ ಮಾಡಿ ನೋಡಿ. ಎಷ್ಟು ಸಾಫ್ಟ್ ಇದೆ ಅಲ್ವಾ? ಮತ್ತೆ ಬಟರ್ ಸ್ಮೆಲ್ಲು ಮತ್ತೆ ತರಿಸ್ಕೊಡ್ಬೇಕಾರೆ ಅವಾಗೆ ಹೆಂಗಾಗುತ್ತೆ ನೋಡಿ. ಇದು ಸಿಕ್ಕಾಡು ಸಾಫ್ಟ್ ಇದೆ. ಗೆಸ್ ಕೂಡ ನೋಡಿ ಅಂದರೆ 30 ಸೆಕೆಂಡ್ ಇಷ್ಟೊಂದು ಬಿಸಿ ಆಗುತ್ತಾ? ಹೌದಾ? ಎಲ್ಲಮ್ಮ ಅದು ರಿಯಾಕ್ಟ್ ಗೊತ್ತಾಗುತ್ತೆ ಅನ್ಕೋತೀನಿ. ಗೊತ್ತು. ಥ್ಯಾಂಕ್ ಯು ಚೈ. ಥ್ಯಾಂಕ್ ಯು. ತರ್ಸ್ಕೋಬೇಕು ಪಾಪ ಮತ್ತೆ ಎಲ್ಲಿ ಅಂತ ಕೇಳ್ಕೋದು. 11 ನಂಗೆ ಇನ್ನೊಂದು ಸ್ಲೈಸ್ ಬೇಕು. ತರಿಸ್ಕೊಡ್ತೀನಿ ರವ. ಓರಿಯನ್ ಮಾಲಲ್ಲಿದೆ ಇದು. ಹೌದಾ? ಅದ ಕೊಡು ನಿಂತಿತ್ತು. ಇದು ನಿಮ್ಮ ಸೊಸೆನೇ ಮಾಡ್ತಾಳೆ ಮನೇಲಿ. ಹೌದಾ? ನಾನು ಒಂದು ಹೌದಾ? ಮಗನೇ ತಿಂತೀನಿ ಎಲ್ಲರಿಗೂ 2 ಬಂತು ಸ್ಲೈಸು. ಹಿಂಗೆ ತರಿಸ್ಕೊಡ್ತೀನಿ ಮಗನೇ. ಅಮ್ಮ ಇವನು ಹೊಟ್ಟೆಗೆ ಹೋಗಿ ಸಮಾಧಾನ ಮಾಡ್ತಾನಂತೆ ಕಣಮ್ಮ. ನೀವು ಅಲ್ಲೋಗಿ ಮಲ್ಕೊಂಡಿದ್ದಕ್ಕೆ ಹೊಟ್ಟೆಗೆ ಹೋಗಿ ಸಮಾಧಾನ ಆಗ್ತಿದೆಯಂತೆ. ಆ್ಯಂಡ್ ಅವ್ಳು ಒಳಗಡೆ ಅವ್ಳು ರಿಯಾಕ್ಟ್ ಮಾಡ್ತಾವಳಂತೆ. ಪಾಪ ರಿಯಾಕ್ಟ್ ಮಾಡ್ತಾ ಇದ್ದಾಳ. ಹಿಂಗೆ ಇದಕ್ಕೆ ಇವನು ಹಿಂದಿಂದ ಹೋಗ್ತಾ ಇದ್ದಾನೆ. ಆಯ್ತಮ್ಮ ಹೀಲ್ ಮಾಡಮ್ಮ ಅಮ್ಮನಿಗೆಲ್ಲ. ಅಮ್ಮನಿಗೆ ಹೋಗಿ ಹೀಲ್ ಮಾಡ್ತಾ ಇದ್ದೀನಿ ಮಗನೇ. ಹಂಗ ಹಂಗೆ ನೋಡ್ಬೇಡ ಅಜ್ಜಿನ ಕಳ್ಳಂತರ ಅಲೇ ಕಾವ್ಯ ನೋಡ್ದಂಗೆ ನೋಡ್ತೀಯ. ಅಮೇಝಿಂಗ್ ಅಲ್ಲ ಇದು? ಸೂಪರ್. ಅದನ್ನೇ ದೊಡ್ಡಗೆ ತರಿಸ್ಕೊಟ್ಟಿದ್ದು. ನಂಗೆ ಅದು ಇಷ್ಟ ಆಗಿಲ್ಲ. ಅಂದರೆ ಅದು ಗೊತ್ತಾಗೋಯ್ತು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ. ಏನಮ್ಮ ಇದು? ಪನ್ನೀರ್ ದೋಸೆ. ಪನ್ನೀರ್ ದೋಸೆ ಮತ್ತು ಪನ್ನೀರ್ ಕಾಣ್ತಾ ಇಲ್ಲ. ಅಲ್ಲೇ ತುರ್ದಾಕಿದ್ದೀರಲ್ಲ. ಓ ತುರ್ದಾಕಿದ್ದೀರಾ? ವಾವ್. ಪಾಪ ಇದು ಫಸ್ಟ್ ಟೈಮ್ ಅಲ್ಲೂ ತಿಂತಾ ಇರೋದು ಪನ್ನೀರ್ ದೋಸೆ? ಇಲ್ಲ ನವೀನ್ ಅದು ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ. ಪಾಪ ಮಧ್ಯಾಹ್ನನೇ ಆಗೋಯ್ತಲ್ಲ, ನಾನು ಇನ್ನೇನು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಆಗ ಲೊಕೇಶನ್ ಕಳಿಸಿದ್ದು. 3 ಗಂಟೆ ಅಷ್ಟೊಳಗೆ ಬರುತ್ತೆ ಅಂತ. ಈಗ 2 ಗಂಟೆ ಆಗೋಯ್ತು. ಅದೇ ನಾನು 2 ಗಂಟೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಎಷ್ಟು ಈಗ ಅದರಿಂದ ಈಗ ಆರ್ ಆರ್ ನಗರ್ಗೆ ಹೋಗಬೇಕಾಗಿತ್ತು. ಆರ್ ಆರ್ ನಗರಕ್ಕೂ ಹೋಗಿಲ್ಲ. ಹೋಗ್ಬೇಕು. ಅದನ್ನ ಕಾಯ್ಕೊಂಡು ಅಯ್ಯೋ ನಾವು ನೋಡೋಕೆ ಹೋಗ್ಬೇಕು. ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗ್ಬೇಕು. ಹ್ಞೂ ಕಣೆ. ಅಂದರೆ ಅದು ನಾನು ರುಬ್ಬೋದು ಅಂತ ಅಂದ್ಕೊಂಡೆ. ಕೇಳಿಸ್ತಾ ಇದೆಯೋ? ನಾನು ಆಗ್ಲಿಂದ ಹಿಡ್ಕೊಂಡು ಕಾಯ್ತಾ ಇದ್ದೀನಿ. ಬರ್ತಾಯಿಲ್ವಲ್ಲ ಅವರು. ಹಿಂಗೆ ಅದಕ್ಕೆ ಯಾವತ್ತೂ ಈ ಪಾರ್ಸಲ್ಗಳಿಗೆ ಕಾಯಬಾರ್ದು. ಕಾದರೆ ನೊಂದು ಬೆಂದೋಗ್ಬಿಡ್ತೀವಿ. ನಾನು ನೋಡ್ತೀನಿ ತಾನೆ. ಇವಳು ಬೇರೆ ವೀಡಿಯೋದಲ್ಲಿ ಇಟ್ಕೊಂಡಾಳೆ. ವೀಡಿಯೋ ನೋಡೋದು. ಅಮ್ಮ ಇಲ್ಲಿ ನೋಡಿ ಅಮ್ಮ. ಇಲ್ಲೆಲ್ಲ ಮಾಡಕ್ ಬರ್ತವ್ರಿ ಇಲ್ಲೆಲ್ಲ. ಪಾಪು ಎತ್ಕೋತಾಳೆ ಹೊಟ್ಟೆ ಒಳಗಡೆ. ಏನ್ ಮಾಡೋದು ಗೊತ್ತಿದೆ? ಅಡಿಗೆ ಮಾಡ್ತಾರ ನಿಂತಿದ್ರೆ ಈ ಲೈಟರ್ ತರ್ಬಿಟ್ಟು ಕಿಚ್ಚಾಡೋದು ನಾನು. ಎದುರ್ಕೊಳ್ಳೋದು. ಹೋಗು ಪಾಪು ಪ್ಲೀಸ್ ಪಾಪು ಪ್ಲೀಸ್ ಅಪ್ಪಯ್ಯ. ಇದೆಲ್ಲ ಆಡ್ಬೇಡ ಬಂದೆ ಪ್ಲೀಸ್ ಪ್ಲೀಸ್ ಅಪ್ಪ. ಆಯ್ತಾ ಸಮಾಧಾನ? ಈಗ ಅದು ಬರಬೇಕು, ಅದನ್ನು ತಿರುಗಿಸ್ಬಿಡ್ಬೇಕು. ಟೈಟ್ ಮಾಡಿಬಿಡ್ತೀನಿ. ಬಂದ್ರಿ ಲೇಟ್ ಆಯ್ತು. ಆರಾಮ್ ನೋಡಕ್ಕೆ ಹೋಗ್ಬೇಕಲ್ಲಿ ಹಾಸ್ಪಿಟ್ಲಿಗೆ. ನಾವು ಇಟ್ಕೊಂಡು ನೋಡ್ಕೊಂಡಿಲ್ಲ ಅಂದರೆ. ಸೊ ಏನು ಗೊತ್ತಾ, ಇಷ್ಟು ತನಕ ಕಾದು 3 ಗಂಟೆ ಸುಳು ಬರುತ್ತೆ ಅಂತಂದು 3 ಗಂಟೆ ಆಗಿ ಈಗ 2 ನಿಮಿಷ ಆಗಿಬಿಟ್ಟಿದೆ. ಆರೋದು ವ್ಯಾಕ್ಸಿನೇಷನ್ದು ಟೈಮು 3:15 ಪಾಪ. ಈಗಾಗಲೇ 3 ಗಂಟೆ ಆಗೋಯ್ತು. ಆನವನ್ನ ಅಲ್ಲಿಂದ ಕರ್ಕೊಂಡೋಗಿ ವ್ಯಾಕ್ಸಿನ್
ವ್ಯಾಕ್ಸಿನೇಷನ್ ಮಾಡ್ಕೊಂಡು ಬರಬೇಕಾಗಿತ್ತು. ಅಮ್ಮನಿಗೆ ಆ್ಯಕ್ಚುಲಿ ಒಂದು ಕಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಆರ್.ಆರ್.ನಗರ್ಗೆ, ಬಟ್ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲರೂ ಹಬ್ಬ ಕೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದೀವಿ ಅಂದ್ಕೊಳ್ಳೋಣ, ಸಮಾಧಾನ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಆಗಿಲ್ಲ. ಯಾಕಂದರೆ ಅದು ಐಟಮ್ಸು ಹೌದು ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಅಮ್ಮ ಇಲ್ಲೇ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಅಮ್ಮ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರಿ ಹಾಂ ಮಗನೆ, ನಾನು ಜಾಕೆಟ್ ಹಾಕೊಂಬಿಡ್ಲೇನೆ, ಚಳಿ ಇದೆ ಅಲ್ವಾ? ಅಪ್ಪ ಹತ್ತಿ ಎತ್ತಿ ಈಗ ಎಳಿತಾ ಇದ್ದೀನಲ್ಲ, ಈ 3 ಎಳೆನೂ 1 ಎಳೆ ಇತ್ತು ಅವಳಿಗೆ, ಅಷ್ಟು ದಪ್ಪ ಇತ್ತ. ಉದುರ್ತಾ ಐತೆ ಅಂತ ಬೇಜಾರು ಮಾಡ್ಕೊತಾವಳೆ. ಏನು ಮಾಡೋದು, ಎಲ್ಲ ರಿಕವರಿ ಆಗುತ್ತೆ ಪಾಪ, ಡೋಂಟ್ ವರಿ. ಹೋಣ ಅಳ್ತಾ ಇದೆಯಾ? ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಬಾಬಾ. ಶೀತಕ್ಕ ಪಾಪಂಗೆ ಪಾಪ ಹತ್ರ ಹುಷಾರು ಮಗಳೇ, ನೀವು ಮಾಸ್ಕ್ ಹಾಕೊಂಡೇ ಇರು. ಯಾಕಪ್ಪ ಕುಡ್ತಾ ಇದೆಯಾ? ಅದೇನು ಪಣ 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 ಅಂತೈತೆ ಪಾಪ. ಚಳಿಗಾಲದಲ್ಲ ಜಾಸ್ತಿ ಆಗುತ್ತೆ. ಫೋನ್ ತಗೊಳ್ಳೆ. ಫೋನ್ ಚಳಿಗಾಲದಲ್ಲ ಜಾಸ್ತಿ ಆಗುತ್ತೆ ಮಮ್ಮಿ ಹೋಗಿರೋದು. ಅದೇ ಫಣ್ 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 ಗ್ಲಾಸ್ ಹಾಕೊಂಡಿದ್ಯಾ? ಫಣ್ 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 ಹಾಕಂದಮ್ಮ. ಬಾಯ್. ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಚುಚ್ಚಕ್ಕೆ ವ್ಯಾಕ್ಸಿನ್. ಅಮ್ಮ ಬಾಯ್. ಏನಕ್ಕೆ ಮಾಸ್ಕ್ ಹಾಕಿದ್ಯಾ ತೆಗಿ ಅಂತೆ. ಕೋಲ್ಡ್ ಕಣವ ಅಮ್ಮನಿಗೆ. ಇದು ಆನೋಗೆ 18ರಿಂದ 19ನೇ ತಿಂಗಳಿಗೆ ಹಾಕ್ಸೋಂಥ ವ್ಯಾಕ್ಸಿನೇಷನ್ ಇದು. ಆಯ್ತು ಬಾಬಾ, ಆಯ್ತು ಮುದ್ದು ಮಮ್ಮ, ಆಯ್ತು ಮುದ್ದು. ಜೋಡ ಸಿದ್ಧ ನೀನು, ಜೋಡ ಸಿದ್ಧ. ಇದು ಫೋನು ಸೀರಿಯಸ್ಲಿ ಆಗ್ತಾಯಿಲ್ಲ ನನ್ನ ಕೈಲಿ, ಕಷ್ಟ ಆಗ್ತಾ ಇದೆ ಅಂದರೆ. ಸುಮ್ಮನೆ ತಡಿತಾ ಇದ್ದೀನಿ ನಾನು ಎಲ್ಲನೂ. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಸಾಕಾಗೋಗಿದೆ. ಓ ಇಳಿಯಕ್ಕಾಗಲ್ಲ ಒಂದು ಕೈಲಿ, 2 ಕೈ ಹಿಡ್ಕೋಬೇಕು. ಹುಷಾರು ನಾವು. ಆನ ಒಳಗೆ ಇಲ್ಲಿವರೆಗೂ ಕೇಳಿಸ್ತಾ ಇದೆ, ಅದಕ್ಕರ್ಧ ಹೋಗಲಿಲ್ಲ ನಾನು. ಅದೆಲ್ಲ ನೋಡೋಕ್ಕಾಗಲ್ಲ ಈಗ, ಸಿಕ್ಕಾಬಿಟ್ಟು ಟೆನ್ಷನ್ ಆಗುತ್ತೆ. ಇದಾನೆ ಕಾಣಿಸ್ತವನೆ ನಾವು. ಇಲ್ಲಿ ಇಲ್ಲಿ ಆನವ್ ಆನವ್ ನೋಡೋ, ಸೂಜಿ ಚುಚ್ಚಿದ್ರಾ? ಐ ಲವ್ ಯು ನನ್ನ ಮುದ್ದು ಸಿಂಗಾರ ಬಂಗಾರ. ಈಗ ಆನವನ್ನ ಮತ್ತು ಅವ್ರ ಅಮ್ಮನಿಲ್ಲೇ ಬಿಟ್ಟು ನೋಡುವಂಥ ಸಮಯ. ಪಾಪ ಕೀ ಎತ್ಕೊಂಡವನೇ 2 ವೀಲರ್ದು. ಏ ಪಾಪ ಅಯ್ಯಪ್ಪ, ಏನು ಇಳಿಬೇಕಾ ಹಂಗೆ? ಬಂದರು ಬರ್ತಾರೆ. ಹುಷಾರು. ಮೇಡಮ್ ಈ ಪಾರ್ಸಲ್ ನಿಮ್ದೇನಾ? ಇಲ್ಲ ಕಣಮ್ಮ, ಪುಟ್ಟಿನಲ್ಲೇ ಬಿಟ್ಟು ಬಂದೆ. ಅವಳಿಗೆ ಸ್ಟೆಪ್ಸ್ ಹತ್ತಕ್ಕೂ ಆಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಸುಸ್ಕೊಂಡಿದ್ಲು. ರೆಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಅಂತಂದ್ಲು. ಕೊಟ್ಟು 2 ಕಾಲಿಗೆ ಕಿಟಾರಮ್ಮ. 3 ಕಾಲಲ್ಲಿ ಇದೆಯಮ್ಮ. 2 ಕಾಲಿಗೆ ಆರಾಮಾಗನಮ್ಮ. 5 ಗಂಟೆ ಆಗೋಯ್ತು, ಪಾರ್ಸಲ್ ಇನ್ನೂ ಬಂದಿಲ್ಲ. ಒಂದು ರೌಂಡ್ ಅದೇ ನೋಡಿಕೊಂಡು ನಿಮಗೆ ಯೂಟ್ಯೂಬ್ದು ಅಪ್ಡೇಟ್ ಮಾಡಿ ಈಗ ಎಲ್ಲ ಬಂದಿದ್ದಾಯಿತು. ಇನ್ನೇನು ಲಾಸ್ಟ್ ಒಂದು ಪಾರ್ಸಲ್ಲು ಕೊಟ್ಟು ನಮಗೆ ಬರ್ತಾರಂತೆ. ಏನಿದು ನೀವು ಕಾಯ್ತಾಯಿದ್ರಿ ತಾನೇ? ನನ್ನ ಮೊಮ್ಮಗನು ನೋಡೋಕೆ ಹೋಗ್ದೇನೆ ಕಾಯ್ತಾ ಇದ್ದೀನಿ ನಾನು.
ಆನವ್ಗೆ ಇಂಜೆಕ್ಷನ್ ಎಲ್ಲ ಆಗಿ ವೆಯ್ಟ್ ಈಸ್ ಓವರ್. ಯಪ್ಪ ಈಗ ಅಮ್ಮ ಎಷ್ಟು ಗಂಟೆಗೆ ಬಂತ ನೋಡಿ. ಮಗನ್ನು ನೋಡಕ್ಕೆ ಹೋಗ್ತಿದ್ದಾರೆ, ಕಾಯ್ಕೊಂಡಿದ್ದೀನಿ. ಇಲ್ಲಿ ಬಂದಿದೆ ನೋಡಿ. ಹೂವಲ್ಲ ಉಮ್ಮ ಚಳಿ ಬೆಂಗಳೂರು. ಸ್ವೆಟ್ರ್ ತಗೋಬೇಕು ಮತ್ತೆ. ಈ ಲೈಟ್ ಏನು ಸಕ್ಕದಾಗಿ ಕಾಣಿಸ್ತಾ ಇದೆಯಲ್ಲಮ್ಮ. ಬೆಡ್ಗಳು ಎರಡೂ ಅಂದರೆ ಸರ್ವಿಸ್ ಅಪಾರ್ಟ್ಮೆಂಟ್ ಅಂದರೆ ಗೂಡ್ಸ್ ಎಲ್ಲ ತೊಗೊಂಡೋಗುವಂಥದ್ದು. ಗೂಡ್ಸ್ದೆಲ್ಲ ನಮ್ಮದು ಓನ್ಲಿ ಮನುಷ್ಯರು ಮಾತ್ರ ಎತ್ಕೊಂಡೋಗುವಂಥದ್ದು. ನಾನು ಮಿಕ್ಕಿದೆಲ್ಲ ಇಟ್ಕೊಂಡೆ ಒಳಗೆ. ಏನಮ್ಮ ಅಸೆಂಬಲ್ ಇಲ್ಲ, ನಾನೇ ಮಾಡ್ಕೊತೀನಿ ಬಿಡಿ. ಸರ್ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಇಲ್ಲ ತಗೊಳ್ಳಿ. ಅವರೆಲ್ಲ ಬಂದು ಮಟೀರಿಯಲ್ ಎಲ್ಲ ಇಟ್ಬಿಟ್ಟು ಹೋದರು. ಆದರೆ ಸೆಟಪ್ ಮಾಡೋಕ್ಕಾಗಿಲ್ಲ. ನಮ್ಮ ಅಮ್ಮ ಅಲ್ಲಿ ವೀಡಿಯೋ ಮಾಡ್ತಾ ಇದೆಯಲ್ಲ, ನಮ್ಮ ಅಮ್ಮ ಅವ್ರ ಮೊಮ್ಮಗನ್ನ ನೋಡ್ಬೇಕಂತೆ. ಅದಕ್ಕೋಸ್ಕರ ಓಡಿಸ್ಕೊಂಡು ಈಗ ಅಲ್ಲಿಗೆ ತಂದಿರೋ ಸಾಮಾನುಗಳನ್ನ ಫಿಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಫಿಟ್ ಮಾಡಿ ಬರ್ತೀವಿ. ಏನಂತೀರಮ್ಮ? ಓಕೆ. ಖುಷಿ ಈಗ ಮೊಮ್ಮಗಂದು ಮತ್ತೆ ಮೊಮ್ಮಗನ್ನ ನೋಡಿದ್ರೆ ಇರೋಕ್ಕಾಗಲ್ಲ. ನಮ್ಮ ಅತ್ತೆ ಮನೆಗೆ ಬಂದಾಯಿತು. ಮಟೀರಿಯಲ್ಗಳನ್ನ ತೊಗೊಂಡೋಗಿ ಅಲ್ಲಿ ಸೆಟ್ ಮಾಡ್ತಾ ಇರೋದೆ. ಬರ್ತಿದ್ದಂಗೆ ಹೆಂಗೆ ಮಾತಾಡ್ತಾನೆ ಗೊತ್ತ ನನ್ನ ಮಗ. ಅಯ್ಯೋ ಅಪ್ಪ. ಬನ್ನಿ ಇದನ್ನೆಲ್ಲ ಅಸೆಂಬಲ್ ಮಾಡಿಕೊಂಡು ಮಾತಾಡೋಣ. ಅಮ್ಮ ಯಾಕೆ ಬಂತ ಬಾಕ್ಸಲ್ಲಿ? ಬಾಕ್ಸಲ್ಲಿ ಅದು ಬಂದ್ರೆ ಎಲ್ಲೋ ಹೋಗ್ಬೋದು. ಅದು ಇವತ್ತು ಮತ್ತೆ ಆರ್ಡರ್ ಮಾಡಿದೆ. ಅದು ಆಗಿಲ್ಲ. ಅಮ್ಮ ಸೌಂಡ್ ಕಡಿಮೆ ಕೊಟ್ಬಿಡಿ ಅಮ್ಮ. ಆನವ್ ಅವರು ತುಂಬಾ ತೀಟೆ ಮಾಡ್ತಾ ಇದ್ದಾರೆ. ನಾವು ಯಾವ ಮಟ್ಟಿಗೆ ಇಟ್ಟ ಅಂತಂದ್ರೆ ನಮಗೆ ಏನ್ ಮಾಡ್ದ? ಇದ್ರಲ್ಲಿ ಓಡೋದ್ನಾ? ಇದ್ರ ಅಲ್ಲ, ಇದು ಫಿಕ್ಸ್ ಮಾಡ್ಬೇಕಾರೆ ಅಲ್ಲ ಇದೆಲ್ಲ ಮಾಡಬೇಕಾದ್ರೆ ಏನು ಓಡ್ತಾ ಇರತ್ತೆ ನಿಮ್ಮ ಮೈಂಡಲ್ಲಿ? ಪೀಸ್. ಯಾವಾಗಲೂ ಇದೇ ಮನೆ ಸರಿ ಸರಿ. ನೋಡಿ ಫೈನಲ್ ಔಟ್ಪುಟ್. ಪಾಪ ಅದು ಟೈಟ್ ಮಾಡ್ಲಿಲ್ವಲ್ಲ ತೋರಿಸಿ ಏನ ಮಿಷಿನಲ್ಲಿ? ಖುಷಿ ಪಾಪ. ಮತ್ತೆ ಇದೇನಿತ್ತು? ಅದಷ್ಟೇನಾ? ಅದೊಂದು ಜೋಪಾನ ಇಟ್ಕೊಂಡ್ರೆ ಮಾಡೋದೈತಲ್ಲ. ನಾನು ಬಿಟ್ಟೋದಿರ್ತೀನ. ಆನ ಇರ್ರಿ ಓಪನ್ ಮಾಡಿದ್ದೆ. ಓಪನ್ ಮಾಡಿ. ಕುತ್ಕೋ ನಾವು ಅವನೇ ಕುತ್ಕೋತಾನೆ ರೀ. ಕುತ್ಕೋ. ಸೂಪರ್. ವರಿಕೋ ಪಿಕ್ಚರ್ ನೋಡು. ಸೂಪರ್ ಅಣ್ಣ. ಥ್ಯಾಂಕ್ಸ್ ಹೇಳು ಅಜ್ಜಿಗೆ. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು ಅಜ್ಜಿ. ಕ್ಲಾಪ್ ಹೊಡ್ರಿ. ಇನ್ನೊಂದು ಪ್ಯಾಕೇಜ್ ಓಪನ್ ಆಗ್ತಾ ಇದೆ. ಶುರು ಮಾಡಿದ್ದೀನಿ. ಡನ್ 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 ಡನ್. ಅದರೇನಪ್ಪ ಕಷ್ಟ ಆಯ್ತು. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ. ಅಬ್ಬಬ್ಬಬ್ಬ ಡುಬ್ಬು ಸೆಟ್ ಮಾಡ್ತಾ ಇದ್ದಾರೆ. ಇದನ್ನ ಸೆಟ್ ಮಾಡೋಷ್ಟೊಳಗೆ
ಅದು ನಮ್ಮ ಅತ್ತೆ ಆ ಸೈಡ್ ಇರ್ತಾರೆ, ಈ ಸೈಡ್ ಅವರು ಬಿದ್ದೋಗ್ಬಿಡ್ತಾನೆ ಏನೋ ಭಯ. ಸೊ ಸೇಫ್ಟಿ ಇಸ್ ಸೇಫ್ಟಿ ಇಂಪಾರ್ಟೆಂಟ್. ಪೇಮೆಂಟ್ ಇಸ್ಕೊಳ್ಳಿ ಪಾಪ. ಪಪ್ಪಿ ಕೊಡು. ಪಾಪ ನಿನ್ನ ಮಗ ಚೆನ್ನಾಗಿ ಮಸಾಜ್ ಮಾಡ್ತಾನೆ ಪಾಪ. ಏನೇನ ಅನ್ಬಿಡಕಣಲೆ ಅಮೃತ ಆಗ್ತಾ ಇದೆಯಾ? ಸಖತ ಮಾಡ್ತೀವಿ ಮೊನ್ನೆ ಮಸಾಜು. ಬಿಡಿ ಸರ್ ಹುಡುಕಿ ಸಜ್ಜಿ ಬೀರಿದ. ಹುಡುಕ್ತಾ ಇದ್ದಾರೆ, ಸಂಜೀವಿನಿ ಹುಡುಕ್ಬಿಟ್ಟು ಮಸಾಜ್ ಮಾಡ್ತಾರೆ. ಕೇಳಪ್ಪ, ಸರಿ ಹೋಯ್ತಾ ಕೇಳು. ಎಲ್ಲ ಮುಗಿಸಿ ಕಿವಿ ನೋವೇ ಸ್ಟಾರ್ಟ್ ಆಗೋಯ್ತು, ಏನಕ್ಕೆ ಗೊತ್ತಿಲ್ಲ. ಫುಲ್ ಇಲ್ಲಿ ಕುಯ್ ಅಂತ ಆಯ್ತು. ಫೈನಲಿ ಇನ್ನು ಅಲ್ಲೊಂದು ದೊಡ್ಡ ಟಾಸ್ಕ್ ಇದೆ, ಅದು ಮುಗಿಸ್ಬಿಟ್ರೆ ಈಗ ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಾಡಿ ಮುಗಿಸೋಷ್ಟರೊಳಗೆ ಸಾಕಾಗೋಯ್ತು. ತಲೆನೋವು ಅಂದರೆ ಇಲ್ಲಿ ಕಿವಿ ಹೆಂಗೆ ಇಟ್ಕೊಂಡ್ಬಿಡ್ತು ಅಂತಂದರೆ ಚಾನ್ಸೇ ಇಲ್ಲ. ಈಗ ಸಮಯ 8 ಗಂಟೆ 4 ನಿಮಿಷ. ಅಲ್ಲಿ ಹೋಗಿ ಅದನ್ನು ಅಸೆಂಬಲ್ ಮಾಡಬೇಕು. ನಾಳೆ ಸ್ಪೆಷಲ್ ಕೇಸರಿ ಕೊಡೋ ದಿನ. ಲೇಡಿಗೆ ಬಸರಿಗೆ ತವ್ರ ಮನೆಯಿಂದ. ಸೊ ಅಲ್ಲಿ ಬರ್ತಾರೆ. ಅಷ್ಟರೊಳಗೆ ಅಲ್ಲೊಂಚೂರು ಫರ್ನಿಚರ್ ರೆಡಿ ಆಗಿಬಿಟ್ರೆ ಈಗ ಮೆಸ್ಸಿ ಆಗಿರೋದಿಲ್ಲ. ಅದಕ್ಕೋಸ್ಕರ ಅದೊಂಚೂರು ರೆಡಿ ಮಾಡಬೇಕು ನಾನು. ಯೂಟ್ಯೂಬಲ್ಲಿ ಒಂದಷ್ಟು ನೋಡಿಕೊಂಡು ಅಸೆಂಬಲ್ ಮಾಡೋಕ್ಕೆ ಶುರು ಹಚ್ಕೊತೀನಿ. ಅಲ್ಲೊಂದು ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ, ನೋಡೋಣ. ಏನಮ್ಮ? ಇಲ್ಲಮ್ಮ, ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ, ಆವಾಗಲೇ ಒಂಚೂರು ಐಡಿಯಾ ಬರುತ್ತೆ ಅದಕ್ಕೆ. ಆಲ್ಮೋಸ್ಟ್ ಎಲ್ಲನೂ ತೆಗೆದೆ, ಆದರೆ ಈ ಒಂದು ಸ್ಟೀಲ್ ಐಟಮ್ಸು ಇವೆಲ್ಲ ತೆಗೆದಾಗ ಯಾಕೋ ಸ್ವಲ್ಪ ಪುಕು ಅಂತೈತೆ. ತಪ್ಪಡ್ಕೊಬಿಟ್ಲ ಅಂತ. ಇಲ್ಲ ನೋಡಿ, ನಾನು ಬಿಡಲ್ಲ ಚಾಲೆಂಜ್. ನಾನು ಶರೀರಕ್ಕೆ ಸ್ಟ್ರೈನ್ ಅಲ್ಲ ಇದು, ನನಗೆ ಮೆಂಟಲ್ಗೆ ಅದು ಓಕೆ. ಹೆಲ್ತ್ ಒಂಚೂರು ಇದೆ, ಅದು ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ತೀನಿ ನಾನು. ಇದೆಲ್ಲ ಪಝಲ್ನ ಸಾಲ್ವ್ ಮಾಡೋದು ಸಿಕ್ಕಾಬಿಟ್ಟು ಇಷ್ಟ ಅಲ್ಲ. ಸೊ ಹಾಗೆ ಕಿವಿಯಿಂದ ನೋವಿದೆ, ಏನು ಮಾಡೋದು. ಆಮೇಲೆ ಒಂದು 3,500 ಉಳಿಸೋದಿದೆ ಗೊತ್ತಾ. ಮತ್ತು ಅದು ಉಳ್ಸೋದು ಮಾತ್ರ ಅಲ್ಲ, ಅದು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಲ್ವಮ್ಮ ನಮಗೆ. ಅದು ಸತ್ಯ. ನಮ್ಮಮ್ಮ ಏನಾದ್ರು ಹೇಳಿದ್ರಿಸ್ಬಿಡ್ತಾಯ್ತಲ್ಲಪ್ಪ ದೇವ್ರೆ. ಹಾಗೆ ಇದೊಂದು ಲಾಸ್ಟ್ ಇದೆ, ಇದೊಂದು ಓಪನ್ ಮಾಡಿಬಿಟ್ಟು ಈಗ ವೀಡಿಯೋಗಳು ನೋಡ್ಕೊಂಡು ಅಸೆಂಬಲ್ ಮಾಡೋಕ್ಕೆ ಶುರು ಮಾಡಬೇಕು. ತಲೆ ಕೆಟ್ಟೋಗಿದೆ ನೋಡಿ. ಮಟೀರಿಯಲ್ ನನಗೆ ಸಖತ್ ಇಷ್ಟ ಆಗ್ತಿದೆ ಗೊತ್ತಾ, ಫಿನಿಶಿಂಗು ಮತ್ತೆಲ್ಲನೂ. ಓಕೆ, ಇದು ಬೆಡ್ಶೀಟ್ ಆ್ಯಕ್ಚುಲಿ. ಈಗ ಅಷ್ಟೆಲ್ಲ ಸೆಟಪ್ ಮಾಡಿದೆ, ಈಗ ಇದನ್ನು ಸೆಟಪ್ ಮಾಡಬೇಕು. ಸಮಯ ಎಷ್ಟು ಗೊತ್ತಾ, ಇಷ್ಟಾಗೋಯ್ತು ನೋಡಿ ಆಗಲೇ. ಓಕೆ, ಗೋಯಿಂಗ್ ಆದರೆ ಮೌಲ್ಯ ಈಗ ಅಲ್ಲಿ ಬರ್ತಾ ಇದ್ದಾಳೆ. ಅಲ್ಲಿ ನೋಡಿ, ಇಲ್ಲಿಂದ ಫೋನ್ ಮಾಡಿದ್ದ. ಹೂವಮ್ಮ ಊಟ ಮಾಡ್ತಾ ಇದ್ದ. ಇನ್ನು ಓಹೋ, ಯಾಕವ ಇದೆಲ್ಲ ತೆಗ್ದು ಇಟ್ಕೊಂಡಿದ್ದೀರಾ? ಹೇಳೋದೇ ಕೇಳಲ್ಲ. ಈಗ ಸಮಯ ಎಷ್ಟು ಪಾಪ, ಎಲ್ಲ ಮೌಲ್ಯ ಗರಂ ಆಗ್ಬಿಟ್ಟು ಪಾಪ. ನಿಂಗೇನು ಅನಿಸ್ತದೆ ನಿಮ್ಮ ಯಜಮಾನ್ರನ್ನ ಇದೆಲ್ಲ ಮಾಡ್ತಾ ಇದ್ದೀನಲ್ಲ? ಕೋಪ ಬರ್ತಿದ್ಯಾ? ಸಣ್ಣ ಪಟ್ಟದ್ರಲ್ಲಿ ಆಸೆ ತೀರ್ಸ್ಕೋಬೇಕು ಪಾಪ. ಈ ಥರ ದೊಡ್ಡ ಬಾಡಿ ಹಾಳು ಪಡ್ಕೊಂಡು 2 ದಿನ ರೆಸ್ಟ್ ತಗೊಳ್ಳೋ ಬದಲು ಆ 3,000 ರೂಪಾಯಿ ಖರ್ಚಾಗ್ಬಿಟ್ರೆ
3,000 ಅಲ್ಲ 3,500 ಹಂಗಂತಾರೆ. ಆಮೇಲೆ ಬಂದ್ಬಿಟ್ಟು ಕಣೆ ಕೇಳ್ಬಿಟ್ಟು 5,000 ರೂಪಾಯಿ ಕಿತ್ಕೊಯ್ತಾರೆ. ಅದು ಗೊತ್ತಿರೋದೇ ಅದು. ಓಕೆ, ಎಷ್ಟು ನಿಜವಾಗ್ಲೂ ಹೇಳ್ತೀನಿ, ಹೆಂಗಿದೆ ಗೊತ್ತು ಪಝಲ್ಲು, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ ಒಳಗಡೆ. ಆ ಥರ ಗೇಮಿಂಗ್ ಪಝಲ್ ಇದು. ಸಕ್ಕತ್ತಾಗಿದೆ. ಆದರೆ ನೋಡೋಣ, ಸರಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಮುಂದುವರಿಸ್ತೇನೆ. ಈ ಕತೆ ಇಲ್ಲಿಗೆ ಮುಗಿಯಲ್ಲ. ಎಷ್ಟು ಗಂಟೆಗೆ ಮುಗೀತು ಅಂತ ನೀವೆಲ್ಲರಿಗೂ ತಿಳಿಸಿ. ಅವರೇ ವ್ಲಾಗ್ನ ಎಂಡ್ ಮಾಡಬೇಕಾಗ್ತದೆ. ಈ ಥರ ಹುಚ್ಚದೆಲ್ಲರ ನೋಡಿದ್ದೀರಾ ಗೈಸ್? ಇನ್ನೊಂದು ದೊಡ್ಡ ಹುಚ್ಚ ಐತೆ. ಅಯ್ಯಪ್ಪ, ಫೈನಲಿ ನೋಡಿ, ಬೆಳಗಿನ ಜಾವ 3:15. ಈಗ ನೋಡಿ, ಇದು ಫೈನಲ್ ಔಟ್ಪುಟ್. ಅಪ್ಪ ದೇವ್ರೆ, ಸೊಂಟ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಮಾತಾಡೋಕ್ಕೆ ಏನು ನನ್ನ ಹತ್ರ ಇಲ್ಲ. ನೀವು ಟೈಮ್ ಲಾಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇವಾಗ ಮುಗಿಸಿದ್ದೀವಿ ಇದನ್ನ. ಅಯ್ಯಪ್ಪ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಿಂಕ್ಸ್.